ಎಲ್ಲಿದ್ದೀರಾ ನೀವು ಕೃಷ್ಣ ಬೈರೇಗೌಡ್ರೆ? ಈ ಏರಿಯಾಗೂ ಜೆಸಿಬಿ ಬರಲಿ, ಪ್ರಮುಖ ಏರಿಯಾಗಳಿಗೆ ನಿಮ್ಮ ಜೆಸಿಬಿ ಯಾಕೆ ನುಗ್ತಾ ಇಲ್ಲ? ಇಲ್ಲಿ ಶಿವಾಜಿನಗರಕ್ಕೆ ಯಾಕೆ ಹೋಗ್ತಾ ಇಲ್ಲ ಜೆಸಿಬಿ? ಬೇರೆ ಎಲ್ಲ ಕಡೆ ತೆರವು ಕಾರ್ಯವನ್ನ ಮಾಡ್ತೀರಿ, ಆದ್ರೆ ಶಿವಾಜಿನಗರದಲ್ಲಿ ಯಾಕೆ ಆಗ್ತಿಲ್ಲ? ಎಲ್ಲಿದ್ದೀರಿ ಕೃಷ್ಣ ಬೈರೇಗೌಡ್ರೆ? ಈ ಏರಿಯಾಗೂ ಜೆಸಿಬಿ ಬರಲಿ, ಪ್ರಮುಖ ಏರಿಯಾಗಳಿಗೆ ನಿಮ್ಮ ಜೆಸಿಬಿ ನುಗ್ಗೋದಿಲ್ವಾ? ನೋಡಿ, ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲ್ವಾ ನೀವು? ಬೇರೆ ಎಲ್ಲ ಕಡೆ ಮಾಡ್ತೀರಿ, ಯಾಕೆ ಶಿವಾಜಿನಗರದಲ್ಲಿ ನುಗ್ಗುತ್ತಾ ಇಲ್ಲ? ಶಿವಾಜಿನಗರ ಚರ್ಚ್ ಸ್ಟ್ರೀಟ್ ನಲ್ಲಿ ತೆರವು ಕಾರ್ಯ ಮಾಡಲ್ವಾ? ಅಲ್ಲಿ ನಡೆಯೋದಿಲ್ವಾ? ಅದು ಸಪ್ರೇಟಾ? ಫುಟ್ಪಾತ್ ಅಷ್ಟೇ ಅಲ್ಲ, ರಸ್ತೆಗಳು ಕೂಡ ಒತ್ತುವರಿ ಆಗಿವೆ. ಅಲ್ಲಿ ಜನ ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕಣ್ಬಿಡಿ ಕೃಷ್ಣ ಬೈರೇಗೌಡ್ರೆ, ಇಲ್ಲೂ ತೆರವು ಕಾರ್ಯವನ್ನ ಮಾಡಿ, ಅದರಲ್ಲೂ ಅಲ್ಲೂ ನಡೆಸಿ ನೀವು ತೆರವು ಕಾರ್ಯವನ್ನ. ಬೇರೆ ಎಲ್ಲ ಕಡೆ ನಡೆಸಿದ್ರಲ್ಲ. ಎಲ್ಲಿದ್ದೀರಿ ಕೃಷ್ಣ ಬೈರೇಗೌಡ್ರೆ? ಈ ಏರಿಯಾಗೂ ಕೂಡ ಒಂದು ಕ್ಷಣ ನೀವು ನೋಡಬೇಕು, ಯಾಕಂದ್ರೆ ರಸ್ತೆಗಳನ್ನು ಕೂಡ ಇಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಫುಟ್ಪಾತ್ನ ಬಿಡಿ, ರಸ್ತೆಗಳನ್ನು ಕೂಡ ಇಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಯಾಕೆ ಶಿವಾಜಿನಗರ ಸ್ಟ್ರೀಟ್, ಚರ್ಚ್ ಸ್ಟ್ರೀಟಿಗಲ್ಲಿ ಯಾಕೆ ನೀವು ಒತ್ತುವರಿ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ? ನೋಡಿ, ಇಲ್ಲಿ ಹೆಸರಿಗಷ್ಟೇ ನಡೀತಾ ಇದೆಯಾ ಆಪರೇಷನ್ ಫುಟ್ಪಾತ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಕೆಲವೊಂದು ಜಾಗದಲ್ಲಿ ಹಾಗೆ ಬಿಟ್ಟಿದ್ದಾರೆ, ಒತ್ತುವರಿ ತೆರವು ಕಾರ್ಯವನ್ನ ಮಾಡ್ತಾ ಇಲ್ಲ. ಫುಟ್ಪಾತ್ ನಲ್ಲಿ ಮತ್ತೆ ಎಗ್ಗಿಲ್ಲದೆ ಸಾಗ್ತಾ ಇದೆ ಬೀದಿ ಬದಿ ವ್ಯಾಪಾರ. ಸಚಿವ ಕೃಷ್ಣ ಬೈರೇಗೌಡ್ರ ರೂಲ್ಸ್ಗೂ ಸಹ ಡೋಂಟ್ ಕೇರ್ ಅಂತ ಇರುವಂತದ್ದು. ಶಿವಾಜಿನಗರದಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಭಯವೇ ಇಲ್ಲದಂತಾಗಿದೆ. ಎಗ್ಗಿಲ್ಲದೆ ಸಾಗ್ತಾ ಇದೆ ಏನು ವ್ಯಾಪಾರ. ಒತ್ತುವರಿ ತೆರವು ಬಳಿಕವೂ ಕೂಡ ಭಯವಿಲ್ಲದೆ ವ್ಯಾಪಾರವನ್ನ ಮಾಡ್ತಿದ್ದಾರೆ ವ್ಯಾಪಾರಸ್ಥರು. ಪೊಲೀಸರು ಭೇಟಿ ಕೊಟ್ಟರು, ಜಾಗ ಖಾಲಿ ಮಾಡುವಂತಹ ವ್ಯಾಪಾರಿಗಳು ಈಗ ಮತ್ತೆ ಅದೇ ರಾಗ ಅದೇ ಹಾಡು ಎಂಬಂತೆ ಅದೇ ಜಾಗದಲ್ಲಿ, ಅಂದ್ರೆ ಪೊಲೀಸರು ಬಂದ ಖಾಲಿ ಮಾಡ್ತಾರೆ, ಮತ್ತೆ ಅದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಾರೆ. ಶಿವಾಜಿನಗರದಲ್ಲಿ ಪೂರ್ತಿ ಒತ್ತುವರಿ ತೆರವುಗೊಳಿಸಿದಂತಹ ಜೆಸಿಬಿ ಯಾಕೆ ಈ ಭಾಗದಲ್ಲಿ ಒತ್ತುವರಿ ತೆರವು ಕಾರ್ಯ ಮಾಡ್ತಾ ಇಲ್ಲ? ಯಾಕೆ ಇದೊಂದನ್ನ ಹಾಗೆ ಬಿಟ್ಟಿದ್ದೀರಿ? ಕೃಷ್ಣ ಬೈರೇಗೌಡ್ರೆ, ನಮ್ಮ ಪ್ರಶ್ನೆಗೆ ಯಾವಾಗ ಉತ್ತರವನ್ನ ಕೊಡ್ತೀರಿ ನೀವು? ಎಸ್ಎನೋ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ನಡೆಸಿರುವಂತಹ ವಾಕ್ ಥ್ರೂ ಇಲ್ಲಿದೆ, ಬನ್ನಿ ನೋಡೋಣ. ಜಿಬಿಎ ಅಧಿಕಾರಿಗಳು ಭರ್ಜರಿಯಾಗಿ ಫುಟ್ಪಾತ್ ಒತ್ತುವರಿ ಮಾಡುವುದಕ್ಕೆ ಮುಂದಾಗಿದ್ರು ಸಹ ಕೆಲವೊಂದು ಭಾಗಗಳಲ್ಲಿ ಒತ್ತುವರಿ ಕಾರ್ಯಾಚರಣೆ ಆದ ಮೇಲೆ ಮತ್ತೆ ಬಂದು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತಹ ವಿಚಾರಗಳು ಸದ್ಯಕ್ಕೆ ಹೊರಬರ್ತಾ ಇರುವಂಥದ್ದು. ಇದೀಗ ನಾನು ಶಿವಾಜಿನಗರದಲ್ಲಿ ಇಲ್ಲಿಯೂ ಸಹ ಗಮನಿಸ್ತಾ ಇರ್ಬೋದು, ಈ ರೀತಿಯಾಗಿ ಫುಟ್ಪಾತ್ ಮೇಲೆ ಏನು ವ್ಯಾಪಾರ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಕೇಳಿ ಬರ್ತಾ ಇರೋದು. ಜೊತೆಗೆ ಇಲ್ಲಿ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಫುಟ್ಪಾತ್ ಮೇಲೇ ವ್ಯಾಪಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಪೊಲೀಸರು ಸಹ ಪ್ರತಿದಿನ ಬರ್ತಾರೆ, ಅವ್ರಿಗೆ ಹೇಳ್ತಾರೆ, ಆದರೂ ಸಹ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಹೋಗ್ತಾರೆ, ಮತ್ತೆ ಅವ್ರು ಹೋದ ಬಳಿಕ ಬಂದು ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಅಂತಂದರೆ, ಒಂದು ಕಡೆಗೆ ಪಾದಚಾರಿಗಳಿಗೆ ಸಹಾಯ ಆಗಬೇಕು ಅಂತ ಹೇಳಿ ಏನು ಜಿಬಿಎ ಈ ಒಂದು ರೂಲ್ಸನ್ನು ತಂದಿದೆ. ನಗರಾಭಿವೃದ್ಧಿ ಸಚಿವರು ಈ ವಿಚಾರದಲ್ಲಿ ತುಂಬ ಸ್ಪೀಡಾಗಿ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ನೋಡಿ ಫುಟ್ಪಾತ್ ಮೇಲೇ ಕೂತ್ಕೊಂಡು ವ್ಯಾಪಾರಗಳು ನಡೀತಾ ಇದ್ದಾವೆ. ಎಲ್ಲಿ ಹೋಯ್ತು ನೀವು ಹಾಕಿರುವಂತಹ ರೂಲ್ಸು? ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯನ? ಯಾಕೆಂತಂದ್ರೆ ಎಲ್ಲ ಕಡೆಗೂ ತೆರವು ಆಗಬೇಕು, ಹಾಗಾದ್ರೆ ಇಲ್ಲಿ ಯಾಕೆ ಆಗಿಲ್ಲ, ಯಾಕೆ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಬೆಂಗಳೂರಿನ ನಗರಗಳು ಅಂತಂದಾಗ ಖಂಡಿತವಾಗಿಯೂ ಸಹ ಎಲ್ಲರಿಗೂ ಒಂದೇ ರೂಲ್ಸ್ಗಳಿರಬೇಕು. ಬೀದಿ ಬದಿಯ ವ್ಯಾಪಾರಿಗಳ ಜೀವನ ಎಲ್ಲರಿಗೂ ಇರುವಂತಹದ್ದು. ಆದರೆ ಇಲ್ಲಿಗ ಆಗ್ತಾ ಇರುವಂಥದ್ದನ್ನು ನೋಡಿದ್ರೆ, ಇದನ್ನು ಗಮನಿಸಿದಾಗ ನಮ್ಗೆ ಅನಿಸೋದು, ಯಾಕೆ ಈ ರೀತಿಯಾಗಿ ಕೆಲಸಗಳು ಆಗ್ತಾ ಇದ್ದಾವೆ? ಒಂದನ್ನು ಮಾತ್ರ ಒಬ್ಬರಿಗೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲಿಗೂ ಬರಬೇಕು, ಬಂದು ಅಕಸ್ಮಾತ್ ನೀವು ಈಗ ನೋಡ್ಬೋದು, ನಾವು ಮಲ್ಲೇಶ್ವರಮಲ್ಲಿ ನೋಡಿದ್ದೀವಿ, ಹಾಗೆ ಬೇರೆ ಬೇರೆ ಭಾಗಗಳಲ್ಲೂ ಸಹ ನಾವು ನೋಡಿದ್ದೀವಿ. ಫುಟ್ಪಾತ್ ಒತ್ತುವರಿ ಕೆಲಸಗಳನ್ನು ಮಾಡೋದಕ್ಕೆ ನೀವು ಮುಂದೆ ಆಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾಕೆ ಎಲ್ಲ ಕಡೆಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇದು ಶಿವಾಜಿನಗರದಲ್ಲಿ ಇರುವಂಥದ್ದು ಸದ್ಯದ ಸಿಚುವೇಶನ್ ಈ ರೀತಿಯಾಗಿದೆ. ಇನ್ನಾದರೂ ಎಚ್ಚೆತ್ಕೊಂಡು ಇಲ್ಲಿಯೂ ತೆರವು ಮಾಡ್ತಾರಾ, ಅಥವಾ ಮತ್ತೆ ಅವರಿಗೆ ವ್ಯಾಪಾರ ಮಾಡೋದಕ್ಕೆ ಏನಾದರೂ ಪರ್ಮಿಷನ್ ಕೊಡ್ತಾರಾ, ಅಥವಾ ಗಾಂಧಿ ಬಜಾರ್ನಲ್ಲಿ ಮಾಡಲಾಗಿದೆಯಲ್ಲ, ಇಂತಿಷ್ಟು % ವ್ಯಾಪಾರಿಗಳಿಗೆ, ಇಂತಿಷ್ಟು % ಏನು ಪಾದಾಚಾರಿ ಮಾರ್ಗದವರಿಗೆ, ಅಂದರೆ ಪಾದಾಚಾರಿ ಅವರು ಓಡಾಡೋದಕ್ಕೆ ಅಂತೇಳಿ ಅವ್ರಿಗೇನು ಲೈನ್ ಹಾಕ್ಕೊಟ್ಟಿದ್ದಾರಲ್ಲ, ಆ ರೀತಿ ಆದರೆ ಏನಾದರೂ ಮಾಡ್ತಾರಾ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.